ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ನಿಮಗೆ ಚೂಡಿದಾರ್ದು ಟಾಪ್ನ ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ಹೇಳ್ತಿದ್ದೀನಿ. ನೋಡ್ಕೊಳ್ಳಿ. ಸಿಂಪಲ್ ಮೆಥಡಲ್ಲಿ ನಾನು ನಿಮಗೆ ಚೂಡಿದಾರ್ದು ಟಾಪ್ ಕಟ್ಟಿಂಗ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಫಸ್ಟು ಲೈನಿಂಗ್ ತೊಗೊಂಡಿದ್ದೀನಿ. ಆಲ್ರೆಡಿ ಟಾಪ್ನ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಟಾಪ್ನ ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತಿದ್ದೀನಿ. ನೆಕ್ಸ್ಟ್ ಇದು ಮೇನ್ ಫ್ಯಾಬ್ರಿಕ್ಕು. ಲೈನಿಂಗ್ನ ಇದಕ್ಕೆ ನಾವು ಅಟ್ಯಾಚ್ ಮಾಡಬೇಕು. ಫಸ್ಟು ಫ್ರಂಟ್ ಪಾರ್ಟ್ ಒಂದು, ಬ್ಯಾಕ್ ಪಾರ್ಟ್ ಎರಡಿದ್ದಾವೆ. ನನ್ನ ಫ್ರಂಟ್ ಪಾರ್ಟಿಗೆ ಇವಾಗ ಲೈನಿಂಗ್ನ ಅಟ್ಯಾಚ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಲೈನಿಂಗ್ ಬಟ್ಟೆನ ಫಸ್ಟು ನೀಟಾಗಿ ಈ ಥರ, ಇವಾಗ ನಾವು ಲೈನಿಂಗ್ ಬಟ್ಟೆ ತೊಗೊಂಡಿದ್ದೀವಲ್ವ, ಇದನ್ನು ನಾವು ಫ್ರಂಟ್ ಪಾರ್ಟ್ ಏನಿದೆ ಅಲ್ವ ಮೇನ್ ಫ್ಯಾಬ್ರಿಕ್ಕು, ಅದಕ್ಕೆ ಅಟ್ಯಾಚ್ ಮಾಡಬೇಕು. ಅದನ್ನು ಯಾವ ಥರ ಅಟ್ಯಾಚ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಫಸ್ಟು ಲೈನಿಂಗ್ ಬಟ್ಟೆ ಇರುತ್ತಲ್ವ, ಅದನ್ನು ನಾವು ನೀಟಾಗಿ ಈ ಥರ ಕೆಳಗೆ ಹಾಕ್ಕೊಂಬಿಟ್ಟು, ನೆಕ್ಸ್ಟ್ ಇದ್ರ ಮೇಲೆ ನಾವು ಲೈನಿಂಗ್ ಬಟ್ಟೆನ ಹಾಕ್ಕೋಬೇಕು. ಲೈನಿಂಗ್ ಬಟ್ಟೆ ಈ ಥರ ಉಲ್ಟಾ ಹಿಂಗೆ ಇಟ್ಕೊಬಾರ್ದು, ಸೀದಾ ಬಟ್ಟೆನ ನಾವು ಉಲ್ಟಾ ಹಾಕ್ಕೊಬೇಕು. ಉಲ್ಟಾ ಹಾಕ್ಕೊಂಡ್ರೆ ಈ ಥರ ನಮಗೆ ತಿರ್ಗಿಸ್ದಾಗ, ಅಂದರೆ ರೊಟೇಟ್ ಮಾಡಿದಾಗ ನೀಟಾಗಿ ಬರುತ್ತೆ. ಇದು ಫಸ್ಟ್ ನಾವು ಬಟ್ಟೆನ ಈ ಥರ ಹಿಂಗೆ ಲೈನಿಂಗ್ ಮೇಲೆ ಮೇನ್ ಫ್ಯಾಬ್ರಿಕ್ ಏನಿರುತ್ತಲ್ವ ಆ ಬಟ್ಟೆನ ನಾವು ನೀಟಾಗಿ ಈ ಥರ ಜೋಡಿಸ್ಕೊಬೇಕು. ನೆಕ್ಸ್ಟ್ ಇದಕ್ಕೆ ನೆಕ್ ಹತ್ರ ರೌಂಡು ಸ್ಟಿಚ್ ಹಾಕ್ಕೊಬೇಕು. ಒಂದು ಸ್ಟಾರ್ಟಿಂಗು ನೋಡ್ಕೊಳ್ಳಿ, ನೀಟಾಗಿ ಈ ಥರ ಫುಲ್ ನಾವು ಸ್ಟಿಚ್ ಹಾಕ್ಕೊಬೇಕು. ಚೂಡಿದಾರ್ ಟಾಪ್ದು ಕಟ್ಟಿಂಗು ವಿಡಿಯೋ ಮಾಡಿರಲಿಲ್ಲ, ಸೊ ನಾನು ಕಟ್ಟಿಂಗ್ದು ವಿಡಿಯೋ ಹಾಕಿಲ್ಲ. ಸೊ ಕಟ್ಟಿಂಗ್ ಬೇಕಂತ ಅಂದರೆ ಕಮೆಂಟ್ ಮಾಡಿ, ನಾನು ಕಟ್ ಕೂಡ ಮಾಡಿ ನಿಮ್ಗೆ ಯಾವ ಥರ ಚೂಡಿದಾರ್ದು ಟಾಪ್ ಕಟ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಇವಾಗ ನಾನು ಚೂಡಿದಾರ್ದು ಟಾಪ್ನ ಸ್ಟಿಚ್ ಮಾಡೋದು ಮಾತ್ರ ಹೇಳ್ಕೊಡ್ತಾಯಿದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರೋ ಥರ ನೋಡಿದ್ರೆ ನೀಟಾಗಿ ನಿಮಗೆ ಅರ್ಥ ಆಗುತ್ತೆ. ಬಿಗಿನರ್ಸ್ ಆಗಿದ್ರು ಕೂಡ ಒಂದೇ ಸರ್ತಿ ವಿಡಿಯೋ ನೋಡಾದ್ಮೇಲೆ ನೀವು ನೀಟಾಗಿ ಚೂಡಿದಾರ್ ಟಾಪ್ನ ಸ್ಟಿಚ್ ಮಾಡ್ಬೋದು ನೀವೇ. ಬಟ್ಟೆ ಈ ಥರ ನೀಟಾಗಿ ಜೋಡಿಸ್ಕೊಂಡು, ನೆಕ್ಸ್ಟ್ ಇವಾಗ ಫುಲ್ ನೆಕ್ ಹತ್ರ ರೌಂಡು ಎಲ್ಲ ಸ್ಟಿಚ್ ಮಾಡ್ಕೊಬೇಕು. ದಾರ ಬೇರೆ ಸರಿ ಇಲ್ಲ, ಇದು ಪದೇ ಕಟ್ ಆಗ್ತಿದೆ. ಥ್ರೆಡ್ಡು ನೀವು ತೊಗೋಬೇಕಂತ ಅಂದರೆ 3 ಥ್ರೆಡ್ ತೊಗೊಳ್ಳಿ. 3 ಥ್ರೆಡ್ಡು ಚೆನ್ನಾಗಿ ಬರುತ್ತದು, ಎಲ್ಲೂ ಪದೇ ಈ ಥರ ಕಟ್ ಆಗಲ್ಲ. ಮತ್ತು ಥ್ರೆಡ್ ಕೂಡ ಜಾಸ್ತಿನೇ ಇರುತ್ತೆ ಅದರಲ್ಲಿ. ಇದು ಯಾವುದೋ ಬೇರೆದು ಯಾವುದೋ ತಂದು ಕೊಟ್ಟಿದ್ದಾಳೆ ನಮ್ಮ ಅಕ್ಕನ ಮಗಳು, ಚೆನ್ನಾಗೇ ಇಲ್ಲ ಇದಷ್ಟು. ಪದೇ ಸ್ಟಿಚ್ ಮಾಡುವಾಗೆಲ್ಲ ದಾರ ಕಟ್ಟಾಗೋದೇ ಆಗ್ತಿದೆ. ನೋಡಿ, ಈ ಥರ ಫುಲ್ಲು ನೀಟಾಗಿ ಜೋಡಿಸ್ಕೊಂಡು ಸ್ಟಿಚ್ ಹಾಕ್ಕೊಬೇಕು. ನೋಡಿ ಗಾಯ್ಸ್, ಈ ಥರ ನೀಟಾಗಿ ಬಟ್ಟೆನ ನಾವು ಕೆಳಗಿರೋ ಲೈನಿಂಗ್ ಬಟ್ಟೆನ ನೀಟಾಗಿ ಜೋಡಿಸ್ಕೊಂಡಿರ್ಬೇಕು ಫಸ್ಟು. ಇದಾಯಿತಾ? ನೆಕ್ಸ್ಟ್ ಇವಾಗ ನಾವು ಸ್ಟಿಚ್ ಮಾಡಿರೋದು ರೌಂಡ್ ಏನಿದೆ ಅಲ್ವಾ, ಅದು ಮಧ್ಯ ಇರೋ ಕ್ಲಾತು ನಮಗೆ ವೇಸ್ಟ್ ಅದು, ಸೊ ನಮಗೆ ಬೇಡ ಅದು. ನಾವು ಅದನ್ನು ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ನೋಡ್ಕೊಂಡು ಕಟ್ ಮಾಡಿ, ಇಲ್ಲಾಂದರೆ ಅದು ಮೇಲ್ಗಡೆ ಇರೋ ಬಟ್ಟೆನ ಕಟ್ ಮಾಡ್ಕೊಂಡ್ಬಿಟ್ರೆ ಕಷ್ಟ. ಸೊ ಈ ಥರ ಬಟ್ಟೆನ ನಾವು ನೀಟಾಗಿ ಕಟ್ ಮಾಡ್ಕೊಬೇಕು. ನೋಡಿ, ಈ ಥರ ಬಟ್ಟೆ ಕಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇವಾಗ ಈ ಥರ ನಾವು ರೊಟೇಟ್ ಮಾಡಬೇಕು. ಅಂದರೆ ಬಟ್ಟೆನ ನಾವು ಹಿಂಗೆ ಸೀದಾ ಉಲ್ಟಾ ಇರೋ ಬಟ್ಟೆನ ನಾವು ಸೀದಾ ಮಾಡ್ಕೊಬೇಕಲ್ವ. ಸೊ ಅದಕ್ಕೆ ರೌಂಡು ನೀಟಾಗಿ ಕೂರಬೇಕಂದ್ರೆ ಒಂದು 4-5 ಕಡೆ ಈ ಥರ ಸೀಸರ್ ತೊಗೊಂಡು ಕಟ್ ಮಾಡ್ಕೋಬೇಕು. ಅಂದರೆ ಗುರ್ತು ಮಾಡ್ಕೋಬೇಕು. ಗುರ್ತು ಮೀನ್ಸ್ ಕಟ್ ಮಾಡ್ಕೋಬೇಕು. ಈ ಥರ ಚಿಕ್ಕದಾಗಿ ಸ್ವಲ್ಪ ಕಟ್ ಮಾಡಿಕೊಂಡ್ರೆ, ಹೊಲಿಗೆ ಮೇಲೆ ಕಟ್ ಮಾಡಬಾರ್ದು, ಹೊಲಿಗೆ ಒಳಗಡೆ ಕಟ್ ಮಾಡ್ಕೊಬೇಕು. 1/2 ಇಂಚ್ ಬಿಟ್ಟಿರ್ತೀವಲ್ವ, ಅದರಲ್ಲೇ ನಾವು ಈ ಥರ ಕಟ್ ಮಾಡ್ಕೊಬೇಕು. ಇದಾದಮೇಲೆ ಬಟ್ಟೆ ಏನಿರುತ್ತಲ್ವ ಅದನ್ನು ನಾವು ಈ ಥರ ಸೀದಾ ಮಾಡ್ಕೊಬೇಕು. ನೀಟಾಗಿ ನಾವು ಬಟ್ಟೆನ ಈ ಥರ ಸೀದಾ ಮಾಡಿಕೊಂಡು, ನೋಡಿ ಈ ಥರ, ಹೌದಾ? ಬಟ್ಟೆ ಎರಡು ಕಡೆ ಲೈನಿಂಗು ಇತ್ತು, ಮೇಲ್ಗಡೆ ಇರೋ ಬಟ್ಟೆ ಎರಡು ಸಮವಾಗಿರಬೇಕು. ಸೊ ಇವಾಗ ನಾವು ಅದ್ರ ಮೇಲೆ
ರೌಂಡ್ ಫುಲ್ ನೆಕ್ ಹತ್ರ ಒಂದು ಸ್ಟಿಚ್ ಹಾಕ್ಕೊಬೇಕು ಫುಲ್ಲು. ಈ ಥರ ಬಟ್ಟೆನ ನಾವು ನೀಟಾಗಿ ಜೋಡಿಸ್ಕೋಬೇಕು ಎರಡು ಸೈಡ್. ಇವಾಗ ಮೇಲ್ಗಡೆ ಒಂದು ನೀಟಾಗಿ ನಾವು ಈ ಥರ ಸ್ಟಿಚ್ ಹಾಕ್ಕೊಬೇಕು, ಆಯಿತಾ? ಬನ್ನಿ ಸ್ಟಿಚ್ ಹಾಕ್ಕೊಳ್ಳೋಣ. ಫುಲ್ ರೌಂಡು. ನಾನು ನೆಕ್ಕೇನಷ್ಟು ಡೀಪಾಗಿ ತೊಗೊಂಡಿಲ್ಲ, ನೆಕ್ದು ಡೀಪ್ ತೊಗೊಂಡಿಲ್ಲ, ಬ್ಯಾಕ್ ಸೈಡ್ ಇದೆ ಅಲ್ವಾ ಅದು ಕೂಡ ನಾನು ಅಷ್ಟು ಡೀಪಾಗಿ ತೊಗೊಂಡಿಲ್ಲ. ನಿಮಗೆ ಬೇಕಾದರೆ ನಿಮಗೆ ಡೀಪಾಗಿ ಇರಬೇಕಂತ ಅಂದರೆ ನೀವು ಸ್ವಲ್ಪ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ನಿಮಗೆ ಡೀಪ್ ನೆಕ್ ಬರುತ್ತೆ. ಸೊ ನನಗೆ ಕೇಳಿರೋ ಕಸ್ಟಮರ್ ನನಗೆ ಹೇಳಿರೋದು ಇಷ್ಟೇ ಸಾಕು ಅಂತ ಹೇಳಿದ್ದಾರೆ ಅವರು, ಜಾಸ್ತಿ ಡೀಪ್ ಬೇಡ ಅಂತ ಹೇಳಿದ್ದಾರೆ. ಸೊ ನಾನು ನೆಕ್ನ ಅಷ್ಟು ಡೀಪಾಗಿ ತೊಗೊಂಡಿಲ್ಲ. ಈ ಥರ ನೀಟಾಗಿ ನೋಡ್ಕೊಂಬಿಟ್ಟು ಸ್ಟಿಚ್ ಮಾಡ್ಕೊಬೇಕು. ನೋಡಿ ಆಯಿತಾ? ಇವಾಗ ನೆಕ್ಸ್ಟ್ ನಾವು ಇಷ್ಟು ನೆಕ್ದು ಸ್ಟಿಚ್ ಮಾಡ್ಕೊಂಡಾದಮೇಲೆ ಇವಾಗ ಇನ್ನೇನು ಇದೆ ಅಲ್ವಾ, ಇಲ್ಲಿ ಶೋಲ್ಡರ್ ಹತ್ರ, ಇಲ್ಲಿ ಶೋಲ್ಡರಿಂದ ಹಿಡಿದ್ಬಿಟ್ಟು ಕೆಳಗೆ ಫುಲ್ಲು ಕೆಳಗಿನವರೆಗೂ ಟಾಪಿನ ಬಾಟಮ್ವರೆಗೂ ನಾವು ಒಂದು ಸ್ಟಿಚ್ ಹಾಕ್ಕೊಬೇಕು. ಇದಕ್ಕೆ ನಾವು ಲೈನಿಂಗ್ನ ಇದನ್ನು ಅಟ್ಯಾಚ್ ಮಾಡ್ತಾಯಿದ್ದೀವಿ ನಾವು, ಹೌದಾ? ನೋಡಿ ಈ ಥರ ನೀಟಾಗಿ ಬಟ್ಟೆ ನೀಟಾಗಿ ಜೋಡಿಸ್ಕೋಬೇಕು. ಈ ಥರ ಫೋಲ್ಡ್ ಆಗಬಾರ್ದು. ಅಲ್ಲಿ ಆಗಿದೆ ನೋಡಿರಿ, ಇಲ್ಲಾಗಿದೆ ಅಲ್ವಾ, ಆ ಥರ ಬಟ್ಟೆ ಫೋಲ್ಡು ಆಗಬಾರ್ದು. ಕೆಳಗಿನ ಬಟ್ಟೆ ಲೈನಿಂಗು ವಿತ್ ಮೇನ್ ಫ್ಯಾಬ್ರಿಕ್ ಏನಿದೆ ಅಲ್ವಾ ಅದು ನೀಟಾಗಿ ಬಟ್ಟೆನ ನೋಡ್ಕೊಂಬಿಟ್ಟು ಆಮೇಲೆ ನಾವು ಸ್ಟಿಚ್ ಮಾಡಬೇಕು. ಇಲ್ಲ ಅಂತ ಅಂದರೆ ಬಟ್ಟೆ ಎಲ್ಲ ಒಳಗಡೆ ಸುಕ್ಕಾದಂಗೆಲ್ಲ ಆಗಿ ಹೊಲಿಗೆ ಇಟ್ಕೊಂಡ್ಬಿಡುತ್ತೆ. ಆಮೇಲೆ ಮತ್ತೆ ಒಂದು ಸರ್ತಿ ಹೊಲಿಗೆ ಬಿಚ್ಕೊತ ಕೂರುತ್ತೆ, ಅದೇ ಕೆಲಸ ಆಗುತ್ತೆ. ಸೊ ಹಂಗೆ ಆಗಬಾರ್ದು ಅಂತ ಅಂದರೆ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಈ ಥರ ಬಟ್ಟೆನ ನಾವು ನೀಟಾಗಿ ಜೋಡಿಸ್ಕೊಂಡು ಆಮೇಲೆ ನಾವು ಇದನ್ನು ಸ್ಟಿಚ್ ಮಾಡ್ಕೊಬೇಕು. ನೋಡಿ ಗಾಯ್ಸ್, ಇಷ್ಟೇ. ಟಾಪ್ದೇನು ದೊಡ್ಡದು ಬಿಡಪ್ಪ ನನಗೆ ಸ್ಟಿಚಿಂಗ್ ಬರಲ್ಲ, ನಾನು ಯಾವ ಥರ ಕಟ್ ಮಾಡಬೇಕು, ಯಾವ ಥರ ಸ್ಟಿಚ್ ಮಾಡಬೇಕು ಅನ್ನೋಂಗೂ ಇಲ್ಲ, ಏನಿಲ್ಲ. ಸಿಂಪಲ್ಲಾಗಿ ನೀವು ಕಟ್ಟಿಂಗ್ ಕೂಡ ಮಾಡ್ಬೋದು, ಸ್ಟಿಚ್ ಕೂಡ ಮಾಡ್ಕೋಬೋದು. ಬಿಗಿನರ್ಸ್ ಆಗಿದರೆ ಸ್ವಲ್ಪ ಗೊತ್ತಾಗಲ್ಲ, ಸ್ಟಾರ್ಟಿಂಗಲ್ಲೇ ಒಂದು 2-3 ಸರ್ತಿ ನೋಡ್ಕೊಬೇಕು, ಆಮೇಲೆ ನೀವೇ ಸ್ಟಿಚ್ ಮಾಡ್ತೀರ. ಈ ಥರ ಫುಲ್ ಬಾಟಮ್ವರೆಗೂ ನಾವು ಸ್ಟಿಚ್ನ ಹಾಕ್ಕೊಬೇಕು. ನೋಡಿ ಗಾಯ್ಸ್, ಇಷ್ಟೇ. ಫುಲ್ ಬಾಟಮ್ವರೆಗೂ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಉಳಿದಿರೋ ದಾರನ ಕಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ರೈಟ್ ಸೈಡ್ ಆಯಿತು. ನೋಡಿ ಗೈಸ್, ಇವಾಗ ನಾವು ರೈಟ್ ಸೈಡ್ ಯಾವ ಥರ ಸ್ಟಿಚ್ ಮಾಡಿದ್ವಲ್ವಾ ಅದೇ ಥರ ಲೆಫ್ಟ್ ಸೈಡ್ ಕೂಡ ಶೋಲ್ಡರಿಂದ ಹಿಡಿದ್ಬಿಟ್ಟು ಫುಲ್ ಟಾಪ್ ಬಾಟಮ್ವರೆಗೂ ನಾವು ಸ್ಟಿಚ್ ಮಾಡ್ಕೊಬೇಕು. ಈ ಥರ ಬಟ್ಟೆ ಫಸ್ಟ್ ನೀಟಾಗಿ ಇಟ್ಕೊಬೇಕು, ಕೆಳಗಿರೋ ಮತ್ತು ಮೇಲಿರೋ ಬಟ್ಟೆ ಎರಡನ್ನೂ. ಲೈನಿಂಗ್ನ ಯಾವ ಥರ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತಿದ್ದೀನಿ, ನೀಟಾಗಿ ನೋಡ್ಕೊಳ್ಳಿ. ಇಷ್ಟೇ ಸಿಂಪಲ್ಲಾಗಿ ನಾವು ಟಾಪ್ನ ಸ್ಟಿಚ್ ಮಾಡ್ಕೊಬೋದು. ಕಟಿಂಗ್ ಕೂಡ ಅಷ್ಟೇ ಈಸಿ ಇದೆ.
ಫುಲ್ ಆಯಿತಾ? ಇಲ್ಲಿವರೆಗೂ ಇನ್ನೂ ಸ್ವಲ್ಪ ಇದೆ. ಫುಲ್ ಬಾಟಮ್ವರೆಗೂ ನಾವು ಸ್ಟಿಚ್ ಮಾಡ್ಕೊಬೇಕು. ನೋಡಿ, ಇಷ್ಟಾದಮೇಲೆ ಈ ಥರ ಟಾಪು ಅಟ್ಯಾಚ್ ಮಾಡ್ಕೊಂಡಿರೋದು ಲೈನಿಂಗು ಈ ಥರ ಇದೆ. ಇವಾಗ ಇದು ನಮಗೆ ಎಕ್ಸ್ಟ್ರಾ ಕ್ಲಾತ್. ಸೊ ನಾವು ಇದನ್ನು ಶೋಲ್ಡರ್ ಹತ್ರ ಇರೋ ಎಕ್ಸ್ಟ್ರಾ ಕ್ಲಾತ್ನ ನಾವು ಕಟ್ ಮಾಡ್ಕೊಬೇಕು. ಇದನ್ನು ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇದೇ ಥರ ನಾನು ಬ್ಯಾಕ್ ಪಾರ್ಟಿಗೆ ಕೂಡ ಲೈನಿಂಗ್ನ ಸೇಮ್ ಇವಾಗ ನಾನು ಫ್ರಂಟ್ ಪಾರ್ಟಿನ ತೋರಿಸಿದ್ನಲ್ವ, ಇದೇ ಥರ ಲೈನಿಂಗ್ನ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ. ಇವಾಗ ಅದನ್ನು ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಅದು ಕೂಡ ಎಕ್ಸ್ಟ್ರಾ ಶೋಲ್ಡರ್ ಹತ್ರ ಬಟ್ಟೆ ಉಳಿದಿರೋದು ಕಟ್ ಮಾಡ್ಕೊಬೇಕು. ಸೊ ಅದು ಕೂಡ ಎಕ್ಸ್ಟ್ರಾ ಕ್ಲಾತೇ, ನಮಗೆ ಅದು ಅನ್ನೆಸೆಸರಿ ಕ್ಲಾತ್. ಸೊ ಅದನ್ನು ನಾವು ಕಟ್ ಮಾಡ್ಕೊಬೇಕು. ಇಷ್ಟಾದಮೇಲೆ ಇದಕ್ಕೆ ಸ್ಲೀವ್ಸ್ ಇದೆ ಅಲ್ವಾ, ಅದನ್ನು ಯಾವ ಥರ ಅಟ್ಯಾಚ್ ಮಾಡಬೇಕು ಅಂತ ನೋಡ್ಕೊಳ್ಳೋಣ, ಆಯಿತಾ? ಇವಾಗ ನಾನು ಸ್ಲೀವ್ಸ್ನ ತೊಗೊಳ್ತಾ ಇದ್ದೀನಿ. ಇದು ಸ್ಲೀವ್ಸ್ದು ಬಟ್ಟೆ, ಹೌದಾ? ನೆಕ್ಸ್ಟ್ ಇದು ಮತ್ತು ಬಟ್ಟೆ ಮೇನ್ ಫ್ಯಾಬ್ರಿಕ್ಕು ವಿತ್ ಲೈನಿಂಗ್ ಪೀಸ್ ಎರಡಿದ್ದಾವೆ. ಎರಡು ಕಡೆ ತೊಳಿಬೇಕಲ್ವ, ಸೊ ಬಟ್ಟೆ ಎರಡಿದ್ದಾವೆ. ಸೊ ನಾನು ಅದನ್ನು ಲೈನಿಂಗ್ನ ಒಂದಕ್ಕೆ ಅಟ್ಯಾಚ್ ಮಾಡಿ ಇವಾಗ ನಿಮಗೆ ತೋರಿಸ್ತೀನಿ. ನೀವು ಇನ್ನೂ ಒಂದು ಸ್ಲೀವ್ಸ್ದು ಇರುತ್ತಲ್ವ, ಅದನ್ನು ಸೇಮ್ ಇವಾಗ ತೋರಿಸ್ತಿದ್ದೀನಲ್ವ ಯಾವ ಥರ ಅಟ್ಯಾಚ್ ಮಾಡ್ತಿದ್ದೀನಿ ಅಂಥೇಳಿ, ಅದೇ ಥರ ಸೇಮ್ ನೀವು ಆ ಸ್ಲೀವ್ಸ್ ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ, ಫಸ್ಟು ನಾವು ಈ ಥರ ಲೈನಿಂಗ್ ಬಟ್ಟೆನ ಮೇಲ್ಗಡೆ ಇಟ್ಕೊಂಡು, ಅದು ಪೀಸ್ದು ಡ್ರೆಸ್ ಟಾಪ್ ಪೀಸ್ ಇದೆ ಅಲ್ವಾ, ಅದನ್ನು ನಾನು ಕೆಳಗಡೆ ಇಡ್ತಿದ್ದೀನಿ. ಲೈನಿಂಗಿಂದು ಮೇಲ್ಗಡೆ ಇಟ್ಕೊತಿದ್ದೀನಿ. ಈ ಥರ ಇಟ್ಕೊಂಡು ಫಸ್ಟು ಕೈ ಹತ್ರ ಕೆಳಗೆ ಬರುತ್ತಲ್ವ, ಅಲ್ಲಿ ನಾವು ಸ್ಟಿಚ್ ಹಾಕ್ಕೊಬೇಕು ನೀಟಾಗಿ. ಫುಲ್ಲು ಸ್ಟಾರ್ಟಿಂಗಿಂದ ಹಿಡಿದ್ಬಿಟ್ಟು ಇವಾಗ ನಾನು ಎಲ್ಲಿಗೆ ಸ್ಟಾರ್ಟ್ ಮಾಡಿರ್ತೀನೋ ಮತ್ತೆ ಬಂದು ಅಲ್ಲಿಗೆ ಎಂಡ್ ಮಾಡಬೇಕು. ಫುಲ್ ರೌಂಡ್ ಎಲ್ಲ ಸ್ಟಿಚ್ ಹಾಕ್ಕೊಬೇಕು. ಬಟ್ಟೆ ನೀಟಾಗಿ ಜೋಡಿಸ್ಕೊಂಡು ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲಾಂದರೆ ಬಟ್ಟೆ ಅಲ್ಲಿ ಸುಮ್ಮನೆ ಈ ಥರ ಹೊಲಿಗೆ ಫುಲ್ ನೀಟಾಗಿ ಬರಲ್ಲ, ಫುಲ್ ಇಟ್ಕೊಂಡ್ಬಿಡುತ್ತೆ ಬಟ್ಟೆ ಎಲ್ಲ ಟೈಟಾಗಿರುತ್ತೆ. ಸೊ ನಾವು ಬಟ್ಟೆನ ಯಾವಾಗಲಾದರೂ ಆಗಲಿ, ಯಾವುದೇ ಆಗಿರಲಿ, ಸ್ಟಿಚ್ ಮಾಡುವಾಗ ಬಟ್ಟೆನ ನಾವು ಫ್ರೀಯಾಗಿ ಬಿಡಬೇಕು. ಈ ಥರ ಎಳೆದು ಹಿಡ್ಕೊಬಾರ್ದು ಟೈಟಾಗಿ. ಇದು ಮೊದಲೇ ಇದ್ರದ್ದು ನೆಟ್ಟೆಡ್ ಬಟ್ಟೆ ಇದು. ಸೊ ನಾನು ನೋಡ್ಕೊಂಬಿಟ್ಟು ಅದಕ್ಕೆ ಪದೇ ಪದೇ ನೋಡ್ಕೊಂಬಿಟ್ಟು ಹೊಲಿರಿ ಅಂತ ನಾನು ನಿಮಗೆ ಹೇಳ್ತಾ ಇರೋದು. ಆಯಿತಾ? ನಾನು ಸ್ಟಿಚ್ ಮಾಡಾದಮೇಲೆ ಎಕ್ಸ್ಟ್ರಾ ಬಟ್ಟೆ ಉಳಿತಲ್ವ, ಅದು ಕೂಡ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೇಮ್ ಇದೇ ಥರ ಇನ್ನೊಂದು ಪೀಸ್ ಇರೋದನ್ನ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಫುಲ್ ರೌಂಡ್ವರೆಗೂ ನಾನು ಈ ಥರ ಸ್ಟಿಚ್ ಮಾಡಿಟ್ಕೊಂಡು ಇಷ್ಟ ಇರೋ ಬಟ್ಟೆನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೂ ಒಂದು ಪೀಸ್ ಇದೆ ಅಲ್ವಾ, ಅದು ಕೂಡ ನಾನು ಆಲ್ರೆಡಿ ಸ್ಟಿಚ್ ಮಾಡಿಟ್ಕೊಂಡು ಬಟ್ಟೆ ಕೂಡ ಎಕ್ಸ್ಟ್ರಾ ಉಳಿದಿರೋ ಬಟ್ಟೆನ ನಾನು ಆಲ್ರೆಡಿ ಕಟ್ ಮಾಡಿದ್ದೀನಿ. ಸೊ ಈ ಥರ ಬರುತ್ತೆ ಇದೆರಡು ಸ್ಲೀವ್ಸ್ದು ಪೀಸು. ಇವಾಗ ನಾನು ಟಾಪಿಂದು ಏನಿದೆ ಅಲ್ವಾ ಫ್ರಂಟ್ ಪಾರ್ಟು, ಅದನ್ನು ತೊಗೊಂಡಿದ್ದೀನಿ. ಇವಾಗ ಬ್ಯಾಕ್ ಪಾರ್ಟ್ ಕೂಡ ತೊಗೊಂಡ್ಬಿಟ್ಟು ಫ್ರಂಟ್ ಪಾರ್ಟಿಗೆ ನಾವು ಅದನ್ನು ಯಾವ ಥರ ಅಟ್ಯಾಚ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಈ ಥರ ಹಾಫ್ ಇಂಚಷ್ಟು ನಾವಿಲ್ಲಿ ಹಾಫ್ ಇಂಚಷ್ಟು ಬಿಟ್ಟು, ಇದು ಫ್ರಂಟ್ ಪಾರ್ಟು, ಇದು ಬ್ಯಾಕ್ ಪಾರ್ಟು, ಎರಡು ಜೋಡಿಸ್ಕೊಂಡು ಹಾಫ್ ಇಂಚಷ್ಟು ಬಿಟ್ಟು ನಾವು ಸ್ಟಿಚ್ ಮಾಡಬೇಕು. ನೋಡಿ, ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ.
ಮತ್ತೆ ಅದನ್ನು ಇನ್ನೊಂದು ಸರ್ತಿ ತಿರುಗಿಸ್ಬಿಟ್ಟು ಅದ್ರ ಮೇಲೆ ಇವಾಗ ನೀವು ಏನು ಸ್ಟಿಚ್ ಮಾಡಿದ್ರಲ್ಲ ಆ ಹೊಲಿಗೆ ಮೇಲೆ ಇನ್ನೂ ಒಂದು ಹೊಲಿಗೆ ಹಾಕ್ಕೊಳ್ಳಿ. ಯಾಕಂದರೆ ಹೊಲಿಗೆ ಬಿಚ್ಚಲ್ಲ, ಟೈಟಾಗಿ ಫಿಟ್ಟಾಗಿರುತ್ತೆ ಅಂತ. ನೋಡಿ ಈ ಥರ ನೀಟಾಗಿ ಹಿಂಗೆ ಹೊಲಿಗೆ ಹಾಕ್ಕೊಬೇಕು. ಇನ್ನೂ ಒಂದು ಸೈಡ್ ಶೋಲ್ಡ್ರ್ ಇದೆ ಅಲ್ವಾ, ಅದು ಕೂಡ ಸೇಮ್ ನೀವೇ ಅದೇ ಥರ ಇದು ನಾನು ತೋರಿಸಿದ್ನಲ್ವ ಅದೇ ಥರ ನೀವು ಅಟ್ಯಾಚ್ ಮಾಡ್ಕೊಳ್ಳಿ. ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಈ ಥರ ಬರುತ್ತೆ. ನೆಕ್ಸ್ಟ್ ನಾವು ಇದಕ್ಕೆ ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕು. ಅದನ್ನ ಯಾವ ಥರ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಫಸ್ಟು ಸ್ಲೀವ್ಸ್ ತೊಗೊಂಬಿಟ್ಟು ಈ ಥರ ಸಮವಾಗಿ ಜೋಡಿಸ್ಕೊಬೇಕು. ಹೌದಾ, ಜೋಡಿಸ್ಕೊಂಬಿಟ್ಟು ಫಸ್ಟಿಗೆ ನಾವು ಸ್ಲೀವ್ಸು ಈ ಥರ ಜೋಡಿಸ್ಕೊಂಡಾದ್ಮೇಲೆ ಇನ್ನು ಬಟ್ಟೆ ಮಿಡಲ್ ಬರುತ್ತಲ್ವ, ಅಂದರೆ ಶೋಲ್ಡರ್ ಮಧ್ಯೆ, ಅಂದರೆ ಸ್ಲೀವ್ಸ್ ಮಿಡಲ್ ಶೇಪ್ಗೆ ನಾವು ಕಟ್ ಮಾಡ್ಕೊಬೇಕು. ಸ್ವಲ್ಪ ಹೌದು ಅಲ್ವ ಅನ್ನೋಂಗೆ ಸ್ವಲ್ಪ ಮಾರ್ಕಿಂಗ್, ಅದು ಮಾರ್ಕು ವಿ ಶೇಪಲ್ಲಿ ಬಂದಿರುತ್ತೆ ನೋಡಿ, ಈ ಥರ ಬರುತ್ತೆ. ಇಷ್ಟಾದಮೇಲೆ ನಾವಿವಾಗ ಶೋಲ್ಡರ್ ಏನು ಅಟ್ಯಾಚ್ ಮಾಡಿದ್ದೀವಲ್ವ, ಫ್ರಂಟು ವಿತ್ತು ಬ್ಯಾಕ್ ಪಾರ್ಟು, ಅದ್ರ ಮಧ್ಯ ವಿ ಶೇಪ್ ಅನ್ನೋದೇನು ಬಂದಿರುತ್ತಲ್ವ, ಎರಡು ಶೋಲ್ಡರ್ ಮಧ್ಯೆ ನಾವು ಅದನ್ನು ಇಟ್ಬಿಟ್ಟು ಈ ಥರ ನೀಟಾಗಿ ಅದ್ರ ಮೇಲೆ ನಾವು ಹೊಲಿಗೆ ಹಾಕ್ಕೊಬೇಕು. 1/2 ಇಂಚಷ್ಟು ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ಥರ ನೀಟಾಗಿ 1/2 ಇಂಚಷ್ಟು ಬಿಟ್ಟು ನಾವು ಸ್ಟಿಚ್ ಮಾಡ್ಕೊಬೇಕು ಬಟ್ಟೆನ. ನೋಡಿ ಗಾಯ್ಸ್, ಈಸಿ ಇದೆ ಅಲ್ವಾ? ಚೂಡಿದಾರ್ ಟಾಪ್ನ ಕಟ್ ಮಾಡೋದಲ್ಲ, ಸ್ಟಿಚಿಂಗ್ ಮಾಡೋದು. ಕಟ್ ಮಾಡೋದು ಕೂಡ ಈಸಿನೇ ಇದೆ, ಬಟ್ ನಾನು ಅದನ್ನು ತೋರಿಸ್ತಿಲ್ಲ ಇವಾಗ, ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಲ್ವ. ಸೊ ಸ್ಟಿಚಿಂಗ್ ಕೂಡ ಈಸಿನೇ ಇದೆ. ಈ ಥರ ನೀಟಾಗಿ ಬಟ್ಟೆನ ಇಟ್ಕೊಂಡ್ಬಿಟ್ಟು ನಾವು ಸ್ಟಿಚಸ್ ಹಾಕ್ಕೊಬೇಕು. ಸ್ಟಿಚ್ ಮಾಡಿಕೊಂಡು ನೋಡಿ, ಆಯಿತಾ? ಇವಾಗ ಇನ್ನೂ ಎಕ್ಸ್ಟ್ರಾ ಅರ್ಧ ಉಳಿದಿದೆ, ಅಂದರೆ ಇವಾಗ ಫ್ರಂಟ್ ಪಾರ್ಟಿನ ಕಡೆ ನಾನು ಆಲ್ರೆಡಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಪಾರ್ಟಿಂದಿದೆ ಅಲ್ವಾ, ಅದನ್ನು ಕೂಡ ನಾವಿವಾಗ ಯಾವ ಥರ ಅಟ್ಯಾಚ್ ಮಾಡಬೇಕು ಅಂತ ತೋರಿಸ್ತೀನಿ. ಸೇಮ್ ಇವಾಗ ನಾನು ತೋರಿಸಿದ್ನಲ್ವ ಅದೇ ಥರ ನಾವು ಇದನ್ನು ಕೂಡ ಅಟ್ಯಾಚ್ ಮಾಡ್ಕೊಬೇಕು. ನೋಡಿ ಈ ಥರ ಬಟ್ಟೆನ ಹಿಂಗೆ ಊಟ ಇಟ್ಕೊಂಡು ನಮ್ಮ ಸೈಡ್ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊತ ಬರಬೇಕು. ಫುಲ್ಲು ಲಾಸ್ಟ್ ಎಂಡ್ವರೆಗೂ ನಾವು ಇದನ್ನು ಸ್ಟಿಚ್ ಮಾಡ್ಕೊಬೇಕು. ಇದಾಯಿತಾ? ನೆಕ್ಸ್ಟು ಇವಾಗ ಒಂದೇ ನಾವು ಹೊಲಿಗೆ ಹಾಕಿರೋದು, ಸೊ ಇದ್ರ ಮೇಲೆ ಇನ್ನೂ ಒಂದು ಹೊಲಿಗೆನ ನಾವು ಹಾಕ್ಕೊಬೇಕು. ಯಾಕಂದರೆ ಈ ಥರ ಸ್ಲೀವ್ಸ್ದು ಏನಿರುತ್ತಲ್ವ, ಅದು ಒಂದೇ ಹೊಲಿಗೆ ಹಾಕಿದ್ರೆ ಬಿಚ್ಚೋಗ್ಬಿಡುತ್ತೆ. ಸೊ ಇನ್ನೂ ಒಂದು ಅದ್ರ ಮೇಲೆ ಹೊಲಿಗೆ ಹಾಕಿದ್ರೆ ಟೈಟಾಗಿರುತ್ತಂತ. ನೋಡಿ ಇಷ್ಟು ನೀಟಾಗಿ ಇನ್ನೂ ಒಂದು ಅದ್ರ ಮೇಲೆ ಹೊಲಿಗೆನ ನಾವು ಈ ಥರ ಹಾಕ್ಕೊಬೇಕು. ಕೆಳಗಿರೋ ಬಟ್ಟೆನ ನೀಟಾಗಿ ಫಸ್ಟು ನೋಡ್ಕೊಬೇಕು. ನೀಟಾಗಿ ನೋಡಿಕೊಂಡು ಆಮೇಲೆ ಮೇಲ್ಗಡೆ ಇರೋ ಬಟ್ಟೆನ ಅದ್ರ ಮೇಲೆ ಇಟ್ಬಿಟ್ಟು ಆಮೇಲೆ ಸ್ಟಿಚ್ ಮಾಡಿ. ಇಷ್ಟಾದಮೇಲೆ ನೆಕ್ಸ್ಟು ಇನ್ನೂ ಒಂದು ಕಡೆ ಇದೆ ಅಲ್ವಾ ಸ್ಲೀವ್ಸ್ನ ನಾವು ಅಟ್ಯಾಚ್ ಮಾಡೋದು. ಇವಾಗ ರೈಟ್ ಸೈಡ್ ಸ್ಲೀವ್ಸ್ನ ನಾನು ಅಟ್ಯಾಚ್ ಮಾಡಿ ತೋರಿಸಿದ್ದೀನಿ. ಇವಾಗ ಇದನ್ನು ಯಾವ ಥರ ಅಟ್ಯಾಚ್ ಮಾಡಿದ್ವು ಸೇಮ್ ಅದೇ ಥರ ಲೆಫ್ಟ್ ಸೈಡ್ ಇರೋದನ್ನ ಕೂಡ ನಾವು ಅಟ್ಯಾಚ್ ಮಾಡ್ಕೋಬೇಕು. ಅದನ್ನು ಯಾವ ಥರ ಅಟ್ಯಾಚ್ ಮಾಡಬೇಕು ಅಂದರೆ ಫಸ್ಟು ತೋರಿಸಿದ್ನಲ್ವ ಅದೇ ಥರ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟು ಎರಡು ಕಡೆ ಶೋಲ್ಡರ್ ಮಧ್ಯೆ ಇಟ್ಬಿಟ್ಟು ಈ ಥರ ನಾವು ಸ್ಟಿಚ್ ಮಾಡ್ಕೊತ ಹೋಗಬೇಕು.
ನೋಡಿ 2 ಸೈಡ್ ಆಗಿದೆ ಇವಾಗ. ನೆಕ್ಸ್ಟು ಸ್ಲೀವ್ಸ್ ಹತ್ರ ಕೆಳಗೆ ಪಟ್ಟಿ ಬರುತ್ತೆ ಒಂದು ಚಿಕ್ಕದಾಗಿ, ಆ ಪಟ್ಟಿನ ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾವು 1/2 ಇಂಚಷ್ಟು ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು. ಇನ್ನು 1/2 ಇಂಚಷ್ಟು ತಿರ್ಗಾ ಮತ್ತೆ ಫೋಲ್ಡ್ ಮಾಡಿ ಅದ್ರ ಮೇಲೆ ಒಂದು ಲಾಸ್ಟ್ ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಬೇಕು. ಅಲ್ಲಿ 1 ಇಂಚಷ್ಟು ಬಟ್ಟೆ ನಮಗೆ ಹೋಗುತ್ತೆ. ನೋಡಿ ಈ ಥರ ಎಡ್ಜಿಗೆ ಸ್ಟಿಚ್ ಹಾಕ್ಕೊಬೇಕು. ಮತ್ತು ಆ ಬಟ್ಟೆನ ಮತ್ತೊಂದು ಸರ್ತಿ ತಿರುಗಿಸ್ಬಿಟ್ಟು ಲಾಸ್ಟ್ ಈ ಕಡೆ ಎಡ್ಜಿಗೆ 2 ಸೈಡ್ ಎಡ್ಜಿಗೆ ನಾವು ಸ್ಟಿಚಸ್ನ ಹಾಕ್ಕೊಬೇಕು. ನೆಕ್ಸ್ಟ್ ಇದಾಯಿತಾ. ಇದೇ ಥರ ಸೇಮ್ ಅದಿನ್ನೊಂದು ಸ್ಲೀವ್ಸ್ ಇದಿದೆ ಅಲ್ವಾ, ಅದು ಕೂಡ ನಾವು ಸೇಮ್ ಅದೇ ಥರ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇಷ್ಟು ಬರುತ್ತೆ, ನೀಟಾಗಿ ಕಾಣಿಸ್ತಿದೆ ಅಲ್ವಾ. ಅದು ಕೂಡ ಸೇಮ್ ಅದೇ ಥರ ಸ್ಟಿಚ್ ಮಾಡ್ಕೊಬೇಕು. 1/2 ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ಮತ್ತು ತಿರ್ಗಾ 1/2 ಇಂಚ್ ಮತ್ತೆ ಫೋಲ್ಡ್ ಮಾಡಿಕೊಂಡ್ರೆ 1 ಇಂಚ್ ಹೋಗುತ್ತಲ್ಲ ಬಟ್ಟೆ ನಮಗೆ. ಈ ಥರ ನಾವು ಎಡ್ಜಿಗೊಂದು 2 ಕಡೆ ಬೋತ್ ಸೈಡ್ ಸ್ಟಿಚಸ್ 2 ಕಡೆ ನಾವು ಅರ್ಧ ಅರ್ಧ ಅಂದರೆ ಎಡ್ಜಿಗೆ ಒಂದೊಂದು ಸ್ಟಿಚಸ್ನ ನಾವು ಹಾಕ್ಕೊಬೇಕು. ಇದಾದಮೇಲೆ ಇಷ್ಟು ಬರುತ್ತೆ. 2 ಕಡೆ ಸ್ಲೀವ್ಸ್ನ ನಾವು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಇವಾಗ ಈ ಬಟ್ಟೆನ ನಾವು ಉಲ್ಟಾ ಮಾಡ್ಕೊಂಬಿಟ್ಟು ನೆಕ್ಸ್ಟು ಇದನ್ನು ಫುಲ್ಲು ಸ್ಲೀವ್ಸಿಂದ ಸ್ಲೀವ್ಸ್ ಟಾಪಿಂದ ಫುಲ್ಲು ಟಾಪ್ ಬಾಟಮ್ವರೆಗೂ ನಾವು ಸ್ಟಿಚಸ್ನ ಹಾಕ್ಕೊಬೇಕು. ನೋಡಿ ಟೇಪ್ ತೊಗೊಂಡು ಫಸ್ಟು ನಾವು ಮೆಜರ್ಮೆಂಟ್ ತೊಗೋಬೇಕು, ನಮ್ಮದು ಹಿಪ್ ಎಷ್ಟಿದೆ ಅಂತ. ಹಿಪ್ಪು ಇವ್ರದ್ದು 18 ಇದೆ, ಸೊ ನಾನು 18ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಹೌದಾ, ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡಾದಮೇಲೆ ನಾವು ಮತ್ತೆ ಸ್ಟಿಚ್ ಹಾಕ್ಕೊಬೇಕು. ಫುಲ್ಲು ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ರಫ್ ಹೊಡಿಬೇಕು ನಾವು. ಇಲ್ಲ ಅಂತಂದರೆ ನಾವು ಅದು ಬಾಕ್ಸ್ ಟೈಪ್ ಬರುತ್ತಲ್ವ ಲಾಸ್ಟಿಗೆ ಟಾಪಿನ ಬಾಟಮ್ಮು ವಿತ್ ಸೈಡು ಅದು ಹೊಲಿಗೆ ಬಿಚ್ಚೋಗ್ಬಿಡುತ್ತೆ. ಸೊ ನಾವು ರಫ್ ಹೊಡ್ಕೊಂಡು ಆಮೇಲೆ ಮತ್ತೆ ಒಂದು ಸರ್ತಿ ಇನ್ನೂ ಒಂದು ಸರ್ತಿ ಸ್ಟಿಚ್ ಮಾಡ್ಕೊಬೇಕು. 2 ಹೊಲಿಗೆ ಬರಬೇಕು. ನೋಡಿ ಇಷ್ಟೇ, ಇದಾಯಿತಾ. ನೆಕ್ಸ್ಟ್ ಇನ್ನೂ ಒಂದು ಸೈಡ್ ಇದೆ ಅಲ್ವಾ, ಅದು ಕೂಡ ಸೇಮ್ ಅದೇ ಥರ ರೈಟ್ ಸೈಡು ವಿತ್ ಲೆಫ್ಟ್ ಸೈಡು 2 ಸೈಡು ಸೇಮ್ ಇದೇ ಥರ ಮಾರ್ಕ್ ಮಾಡ್ಕೊಂಬಿಟ್ಟು ಹಿಪ್ಪಿಂದು ನಾವು ಅಲ್ಲಿವರೆಗೂ ಸ್ಟಿಚ್ ಮಾಡ್ಕೊಬೇಕು. ಇದಾಯಿತಾ. ನೆಕ್ಸ್ಟು ಸ್ಟಿಚ್ ಮಾಡ್ಕೊಂಡಾದಮೇಲೆ ಇಷ್ಟು ಬರುತ್ತೆ. ನಾನು ಅಷ್ಟು ನೆಕ್ಕು ಬ್ಯಾಕ್ ಸೈಡು ವಿತ್ ಫ್ರಂಟು 2 ಕಡೆ ನಾನು ಡೀಪ್ ಜಾಸ್ತಿ ತೊಗೊಂಡಿಲ್ಲ. ನಿಮಗೆ ಬೇಕಂತ ಅಂದರೆ ಜಾಸ್ತಿ ಡೀಪ್ನ ನೀವು ಇಟ್ಕೊಬೋದು. ನನಗಿಷ್ಟು ಸಾಕು ಅಂತ ನಾನು ಜಾಸ್ತಿ ಇಟ್ಕೊಂಡಿಲ್ಲ. ನೆಕ್ಸ್ಟ್ ಇವಾಗ ಸೈಡ್ ಬರುತ್ತಲ್ವ ಟಾಪ್ ಸೈಡ್ಸ್, ಅದು ಬಾಕ್ಸ್ ಟೈಪಲ್ಲಿ ಬರುತ್ತಲ್ಲ, ಅದನ್ನು ನಾವು ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ಫಸ್ಟ್ 1/2 ಇಂಚಷ್ಟು ಬಟ್ಟೆನ ನಾವು ಫೋಲ್ಡ್ ಮಾಡ್ಕೋಬೇಕು. ತಿರ್ಗಾ 1/2 ಇಂಚ್ ಏನು ಫೋಲ್ಡ್ ಮಾಡಿರ್ತೀವಲ್ವ ಅದು ಮತ್ತೊಂದು ಸರ್ತಿ ನಾವು ಫೋಲ್ಡ್ ಮಾಡಿಬಿಟ್ಟು ಅದ್ರ ಮೇಲೆ ನಾವು ನೀಟಾಗಿ ಎಡ್ಜಿಗೆ ಸ್ಟಿಚ್ ಹಾಕ್ಕೊಬೇಕು. ಫುಲ್ ಬಾಟಮಿಂದ ನಾವು ಟಾಪ್ ಬಾಟಮಿಂದ ನಾವು ಸ್ಟಿಚಸ್ನ ಹಾಕ್ಕೊತ ಹೋಗಬೇಕು. ನೋಡಿ ಗಾಯ್ಸ್, ಈ ಥರ ಲೈನಿಂಗ್ ಬಟ್ಟೆನ ನಾವು ನೀಟಾಗಿ ಜೋಡಿಸ್ಕೊಂಡು ಆಮೇಲೆ ಈ ಥರ ಸ್ಟಿಚ್ನ ನಾವು ಮಾಡ್ಕೊತ ಹೋಗಬೇಕು. ಇಷ್ಟ ಆಯಿತಾ. ಇವಾಗ ಇಲ್ಲಿ ಸೈಡ್ ಕಟ್ ಅಂತ ಬರುತ್ತಲ್ವ, ಅಲ್ಲಿ ಬಾಕ್ಸ್ ಟೈಪಲ್ಲಿ ಅದಕ್ಕೆ ಶೇಪ್ನ ನಾವು ನೀಟಾಗಿ ಕೊಡಬೇಕು. ಅದ್ರದ್ದು ಶೇಪ್ ನೀಟಾಗಿ ಬಂದಿಲ್ಲ ಅಂದರೆ ನೀವು ಏನು ಸ್ಟಿಚ್ ಮಾಡಿದ್ರು ಕೂಡ ವೇಸ್ಟೇ. ನೋಡಿ ಈ ಥರ ನೋಡ್ಕೊಂಬಿಟ್ಟು ನೀಟಾಗಿ ಶೇಪ್ನ ಕೊಡಿ ಅದಕ್ಕೆ.
ನೆಕ್ಸ್ಟ್ ಇವಾಗ ಕೆಳಗೆ ಟಾಪಿನ ಬಾಟಮ್ ಸೈಡ್ ಬರಬೇಕು ಸ್ಟಿಚ್ ಮಾಡ್ಕೊತ. ಇದಾಯಿತಾ? ಇವಾಗ ಒಂದು ಸೈಡ್ ನಾನು ಸ್ಟಿಚ್ ಮಾಡಿದ್ದೀನಿ, ಇನ್ನೂ ಒಂದು ಸೈಡ್ ಇದೆ ಅಲ್ವಾ, ಅದನ್ನು ಕೂಡ ಸ್ಟಿಚ್ ಮಾಡೋಣ. ಅದು ಸೇಮ್ ಇದೇ ಥರ 1/2 ಇಂಚಷ್ಟು ಫೋಲ್ಡ್ ಮಾಡಿಬಿಟ್ಟು ಮತ್ತೆ ತಿರ್ಗಿ 1/2 ಇಂಚ್ ಫೋಲ್ಡ್ ಮಾಡಿ ನೀಟಾಗಿ ಬಟ್ಟೆನ ಜೋಡಿಸ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊತ ಬರಬೇಕು. ಅಲ್ಲಿ ಬಾಕ್ಸ್ ಟೈಪ್ ಇದೆ ಅಲ್ವಾ, ಅದು ಕೂಡ ನೀಟಾಗಿ ಶೇಪ್ನ ಕೊಟ್ಕೊಬೇಕು. ಅದೇ ಮೇನು. ನೋಡಿ ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಬಟ್ಟೆ ನೋಡ್ಕೊಂಬಿಟ್ಟು. ಹೆಚ್ಚು ಕಮ್ಮಿ ಆದರೆ ಕೆಳಗೆ ಜಾಸ್ತಿ ಆಗಿಬಿಡುತ್ತೆ, ಇಲ್ಲ ಮೇಲೆ ಜಾಸ್ತಿ ಆಗುತ್ತೆ. ಆ ಥರ ಆಗಬಾರ್ದು, ಎರಡು ಸೈಡ್ ಈಕ್ವಲ್ ಇರಬೇಕು ಬಟ್ಟೆ. ಎರಡು ಸೈಡ್ ಬಟ್ಟೆ ಈಕ್ವಲ್ ಆಗಿದ್ದರೆ ನಾವೇನು ಸ್ಟಿಚ್ ಮಾಡಿರ್ತೀವಲ್ವ ಅದು ಫಿನಿಶಿಂಗ್ ಲಾಸ್ಟಿಗೆ ನೀಟಾಗಿ ಬರುತ್ತೆ. ಟಾಪ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ನೀಟಾಗಿ ಸ್ಟಿಚ್ನ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಕಂಪ್ಲೀಟ್ ಆಯ್ತಲ್ವ, ಇವಾಗ ಕೆಳಗಿರೋ ಬಾಟಮ್ ಸೈಡ್ ಕೆಳಗೆ ಬರುತ್ತಲ್ವ ಪಟ್ಟಿ, ಅದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಅದನ್ನು ಸೇಮ್ ಇದೇ ಥರ 1/2 ಇಂಚಷ್ಟು ಫೋಲ್ಡ್ ಮಾಡಿ ತಿರ್ಗಾ 1/2 ಇಂಚಷ್ಟು ಮತ್ತೆ ಒಳಗಡೆ ಫೋಲ್ಡ್ ಮಾಡಿಕೊಂಡು 1 ಇಂಚ್ ಹೋಗುತ್ತಲ್ಲ ಬಟ್ಟೆ ನಮಗೆ, ಈ ಥರ ನಾವು ಸ್ಟಿಚ್ ಮಾಡ್ಕೊತ ಬರಬೇಕು. ಇವಾಗ ನಾನು ಫ್ರಂಟ್ ಪಾರ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ, ಕೆಳಗೆ ಬಾಟಮು, ಟಾಪಿನ ಬಾಟಮು. ಇದಾದಮೇಲೆ ನೋಡಿ ಈ ಥರ ನೀಟಾಗಿ ಜೋಡಿಸ್ಕೊಳ್ಳಿ. ನೋಡಿ ಗೈಸ್, ಇಲ್ಲಿಗೆ ಫ್ರಂಟ್ ಪಾರ್ಟಿಂದು ಕಂಪ್ಲೀಟ್ ಆಯಿತು. ಇವಾಗ ಬ್ಯಾಕ್ ಪಾರ್ಟಿಂದು ಕೂಡ ಸೇಮ್ ಅದೇ ಥರ 1/2 ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ಫುಲ್ ಬಾಟಮ್ ಸೈಡು ನಾವು ಬಟ್ಟೆನ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬೇಕು. ಈ ಥರ ಫಸ್ಟ್ ಬಟ್ಟೆ ಅದು ಮೊದಲೇ ಜಲ್ಡಿ ಬಟ್ಟೆ ನೆಟ್ಟೆಡು, ಸೊ ನಾವು ನೀಟಾಗಿ ಎಷ್ಟು ಸರ್ತಿ ಮಾಡಿದ್ರೂ ಅದು ನೀಟಾಗಿ ಬರೋಲ್ಲ. ಆದರೆ ನೀಟಾಗಿ ಬರೋ ಹಾಗೆ ನಾವು ಬಟ್ಟೆನ ಇಟ್ಕೊಂಡ್ಬಿಟ್ಟು ಆಮೇಲೆ ಸ್ಟಿಚ್ ಮಾಡಿದ್ರೆ ನೀಟಾಗಿ ಬರುತ್ತೆ ಅದು. ನೋಡಿ ಇಷ್ಟೇ. ಇದಾಯಿತಾ? ಇಷ್ಟಾದಮೇಲೆ ದಾರನ ಕಟ್ ಮಾಡಿಕೊಂಡು ನೆಕ್ಸ್ಟು ಇವಾಗ ನಾವು ಟಾಪ್ದು ಮೆಜರ್ಮೆಂಟು ಅಳತೆ ಕರೆಕ್ಟಾಗೇ ಇದೆ, ಬೇಕಾದರೆ ನೋಡಿ ನೀವೇ ಒಂದು ಸರ್ತಿ ತೋರಿಸ್ತೀನಿ. ಈ ಥರ ಫ್ರಂಟು ವಿತ್ತು ಬ್ಯಾಕ್ ಪಾರ್ಟ್ ನಾನು ಏನು ಸ್ಟಿಚ್ ಮಾಡಿದ್ನಲ್ವ ಸೈಡಿಗೆ, ಅದು ಕರೆಕ್ಟಾಗಿ ಬಂದಿದೆ ನೋಡಿ. ನೀಟಾಗಿ ಫಿನಿಶಿಂಗ್ ಕೂಡ ನೀಟಾಗಿದೆ. ಬಾಕ್ಸ್ ಸೈಡ್ ಕಟ್ಟು ಕೂಡ ನೀಟಾಗಿ ಬಂದಿದೆ. ಇವಾಗ ಕೆಳಗೆ ಬಾಟಮಿಂದ ಇಲ್ಲಿಂದ ಹಿಡಿದ್ಬಿಟ್ಟು ಸ್ಟಾರ್ಟಿಂಗಿಂದ ಹಿಡಿದ್ಬಿಟ್ಟು ಇವಾಗ ಎಲ್ಲಿಗೆ ಸ್ಟಾರ್ಟ್ ಮಾಡಿರ್ತೀನೋ ಅಲ್ಲಿಂದ ಮತ್ತೆ ಬಂದು ಅಲ್ಲಿಗೆ ಬಂದುಬಿಟ್ಟು ಮತ್ತೆ ಎಂಡ್ ಮಾಡಬೇಕು. ಇವಾಗ ನಾನಿಲ್ಲಿ ರೌಂಡ್ ಫುಲ್ಲು ಟಾಪ್ ಏನಿದೆಯಲ್ಲ ಹೋಲ್ ಟಾಪು ಫುಲ್ ರೌಂಡು ನಾನು ಈ ಥರ ಎಡ್ಜಿಗೆ ಸ್ಟಿಚ್ ಹಾಕ್ಕೊತ ಹೋಗ್ತಿದ್ದೀನಿ. ಎಲ್ಲಿಗೆ ಸ್ಟಾರ್ಟ್ ಮಾಡಿದ್ದೀನೋ ಅಲ್ಲಿಗೆ ಬಂದುಬಿಟ್ಟು ಮತ್ತೆ ತಿರ್ಗಾ ಎಂಡ್ ಮಾಡಬೇಕು. ಎಡ್ಜಿಗೆ ನಾವು ಸ್ಟಿಚ್ ಹಾಕ್ಕೊತ ಹೋಗಬೇಕು. ನೋಡಿ ಈ ಥರ ಫುಲ್ ಎಡ್ಜಿನವರೆಗೂ ನಾವು ಹಿಂಗೆ ಸ್ಟಿಚ್ ಹಾಕ್ಕೊತ ಬರಬೇಕು. ನೋಡಿ ಇಲ್ಲಿ ಬಟ್ಟೆನ ನಾವು ಅದು ಜೂಡು ಆಗಬಾರ್ದಲ್ವಾ, ಅದಕ್ಕೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಮತ್ತೆ ನಾನು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಟ್ಟೆನ ತಿರುಗಿಸ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಸಿಂಪಲ್ ಅಂದರೆ ತುಂಬ ಫುಲ್ ಈಸಿ ಮೆಥಡಲ್ಲಿ ನಾನು ನಿಮಗೆ ಸ್ಟಿಚಿಂಗ್ನ ಹೇಳ್ಕೊಟ್ಟಿದ್ದೀನಿ. ಒಂದು ಸರಿ ಬಿಟ್ಟು 2 ಸರಿ ವಿಡಿಯೋ ನೋಡಿದರೆ ಆಲ್ಮೋಸ್ಟ್ ನಿಮಗೆ ಅರ್ಥ ಆಗುತ್ತೆ.
ನೋಡಿ ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊತ ಬರಬೇಕು. ಇವಾಗ ಟಾಪ್ದು ಸ್ಟಿಚಿಂಗ್ ಕಂಪ್ಲೀಟ್ ಆಯಿತು. ನೋಡಿ ಗೈಸ್, ಟಾಪ್ ಎಲ್ಲ ಸ್ಟಿಚ್ ಮಾಡಿದ್ದೀನಿ. ಟಾಪ್ದು ಫೈನಲ್ ಲುಕ್ ಈ ಥರ ಇದೆ. ಚೆನ್ನಾಗಿ ಬಂದಿದೆ ಅಲ್ವಾ? ನೀವು ಕೂಡ ಈಸಿಯಾಗಿ ತುಂಬಾ ಅಂದರೆ ತುಂಬ ಈಸಿಯಾಗಿ ನೀವು ಕೂಡ ಟಾಪ್ನ ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ಕಲ್ತ್ಕೋಬೋದು. ಹೇಳ್ಕೊಟ್ಟಿದ್ದೀನಿ, ನೀಟಾಗಿ ನೋಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.